ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ಇವತ್ತೇನು ಗೊತ್ತಾ, ಜಿಮ್ ಎಕ್ಸ್ಪೀರಿಯನ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಇವತ್ತು. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ಮೈ ಮಾರ್ನಿಂಗ್ ರುಟೀನ್. ಈ ಕಣ್ಣೆಲ್ಲ ಫುಲ್ ಊದ್ಕೊಬಿಟ್ಟಿದೆ. ಸೊ ಟೈಮ್ 5:15 ಆಗಿದೆ. ಜಿಮ್ಮಿಗೆ ರೆಡಿ ಆಗ್ತಾ ಇದ್ದೀನಿ. ಅಂದರೆ ಲೈಕ್ ಡೈಲಿ ಹೋಗ್ತಿದ್ರು, ಬಟ್ ಸ್ಟಿಲ್ ಇದೂ ಒಂದು ವ್ಲಾಗ್ ಮಾಡೋಣ ಅಂದು. ಎಸ್, ಸೊ ತೋರಿಸೋಣ ಅಂತ ಹೇಳಿ ನಿಮಗೆಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ಗೆ ಯಾರಾದರೂ ಬೇಕಲ್ಲ ಜೊತೆಗೆ? ವ್ಲಾಗಿಗೆ ಯಾರಾದರೂ ಬೇಕಲ್ವಾ? ನಾನು ಜಿಮ್ ಮಾಡೋಕ್ಕಾಗತ್ತಾ? ಇವಳು ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ನಂಗೆ ಲಿಟ್ರಲಿ ನಮ್ಮ ಮನೇಲಿರೋ ಒಂದು ಲೋಟ ಎಣ್ಣೆ ಎತ್ತಕ್ಕಾಗಲ್ಲ, ಅಷ್ಟು ಶಕ್ತಿ ಹೀರಲಾಗಿದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಜಿಮ್ಗೆಲ್ಲ ಹೋಗೋದು ಅಸಾಧ್ಯವಾದ ಕೆಲಸ. ಇವಳೇನು ಮಾಡಲ್ಲ ಆಯಿತಾ, ನಾನು ಹೋಗ್ತಾ ಇದ್ದೀನಿ. ಸೊ ನನ್ನ ಜೊತೆಗೆ ಐ ಆಮ್ ಟೇಕಿಂಗ್ ಹರ್ ಅಷ್ಟೇ. ಅಂದರೆ ಕ್ಯಾಮ್ರಾಮನ್ ಆಗಿ ಅಷ್ಟೇ, ಬೇರೆ ಏನೇನಿಲ್ಲ. ಕೆಳಗಡೆ ಹೋಗೋಣ ಬನ್ನಿ. ಕೆಳಗಡೆ ಹೋಗಿ ವಾಟರ್ ಬಾಟಲ್ ಎಲ್ಲ ಫಿಲ್ ಮಾಡಿ ನಾನು ಬೆಳಗ್ಗೆ ಏನು ಕುಡಿತೀನಿ ತೋರಿಸ್ತೀನಿ ಬನ್ನಿ. ದೇವರಣೆ ಈ ರುಟೀನೆಲ್ಲ ಇವಾಗ ಸ್ಟಾರ್ಟ್ ಮಾಡಿರೋದು ಆಯಿತಾ. ಇವಾಗ ಅಂದರೆ ಎಷ್ಟು ಮುಂಚೆಯಿಂದ ಇತ್ತು, ಬಟ್ ಆದರೆ ಬ್ರೇಕ್ ಆಗಿತ್ತು. 4 ತಿಂಗಳಾಗಿತ್ತು ಆಯಿತಾ ಜಿಮ್ಮಿಗೆ ಸೇರಿಕೊಂಡು. ಬಟ್ ಆದರೆ ಏನೋ ಮಧ್ಯದಲ್ಲಿ ಹಂಗೆ ಕೆಲಸದ ಮಧ್ಯೆ ಬ್ರೇಕ್ ಆಗಿ ಮತ್ತೆ ದಪ್ಪ ಆದೆ. ಸೊ ಅದಕ್ಕೆ ಇವಾಗ ನೀಟಾಗಿ ಟ್ರ್ಯಾಕಿಗೆ ಬರೋಣ ಅಂತ ಹೇಳಿ ಐ ಸ್ಟಾರ್ಟೆಡ್ ಟು ಡಿಪ್ ಕೊಡ್ತಾಯಿದ್ದೀನಿ ಆಯಿತಾ. ಏನೂ ಇಲ್ಲ, ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಗಿದೆ. ಇವಾಗ ಏನು ಕುಡಿತೀನಿ ಎಲ್ಲ ನಾನು ಅಲ್ಲಿ ಇಲ್ಲಿ ನೋಡಿ ಕುಡಿತಾ ಇರೋದಾಯ್ತಾ. ಬನ್ನಿ ತೋರಿಸ್ತೀನಿ. ಏನು ಕುಡಿತಾರೆ, ಎಲ್ಲಿ ಹೋಗ್ತಾರೆ ಎಲ್ಲ ನಾ ತೋರಿಸ್ತೀನಿ ಗೈಸ್. ಬನ್ನಿ ನನ್ನ ಜೊತೆ ಬನ್ನಿ. ಇದರಲ್ಲಿ ಲವಂಗ ಮತ್ತು ಚಿಯಾ ಸೀಡ್ಸ್ ಇದೆ ಆಯಿತಾ. ಲವಂಗ ರಕ್ಷಿತಾ ಅವ್ರ ಜೊತೆ ಕ್ಯಾಮ್ರಾಮ್ಯಾನ್ ಚಿನ್ನಿ ಸ್ವಲ್ಪ ಅಪ್ಡೇಟ್ ಮಾಡೋಣ. ಓಕೆ, ಸೊ ನನ್ನ ಗೇಟ್ ಇವರು ಡೋರಾದ ಎಕ್ಸ್ಪ್ಲೋರ ಹೆಂಗ್ ಕಾಣ್ತಿದ್ದೀನೋ ಗೊತ್ತಿಲ್ಲ. ಈಗ ನಾನು ಚೆನ್ನಾಗಿ ಕಾಣೋ ಕ್ಲಿಪ್ ಹಾಕೋದು. ಇಲ್ಲಿ ಸನ್ಸೆಟ್ ಸನ್ರೈಸ್ ಆಗ್ತಿದೆ. ನಿಮ್ಮೆಲ್ಲರಿಗೂ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಸನ್ರೈಸ್. ಅನ್ನಿ ವಾವ್, such a beautiful scenery. ಏನು ಮಾಡಿದ್ರಿ ನೀವೀಗ? ಗೈಸ್, ನಾನು ಏನು ಮಾಡಿದೆ ಅಂದರೆ ಕೀನಾ ಇದ್ರ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದೀನಿ. ಓಪನ್ ಆಗ್ತಾ ಇಲ್ಲ. ಈ ಕಡೆ ಇಲ್ಲೇ ಇದೆ ಕೀ. ಬಾಟ್ಲೆಲ್ಲ ಸಿಕ್ತು. ಆ ಕಡೆ ಸಿಕ್ತಾ? ನಿಮ್ಮ ಅಭಿಮಾನಿ ಅಂತ ಕೆಲಸ ಮಾಡಿದ್ದಾರೆ ಅಂದರೆ ಕೀನಾ ಗಾಡಿ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದಾರೆ ಡಿಕ್ಕಿ ಒಳಗಡೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಎಲ್ಲ ಜಿಮ್ ಅವ್ರದ್ದು ಇದೊಂದೇ ಗುಂಡಪ್ಪು. ಕಡಿದು ಕಟ್ಟೆ ಹಾಕಿರಂಗೆ ನೀರು ಕುಡಿತಾರೆ. ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಇಲ್ಲ ಇವತ್ತು ಆಫೀಸ್ಗೆಲ್ಲ ನಿಜ ಎಲ್ಲ ಹೋಗಿದ್ರಿಂದ ಅವ್ರು ಮಾಡೋ ಕೆಲಸನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸನ್ಸೆಟ್ ಸನ್ರೈಸ್ ತುಂಬಾ ಕೆಟ್ಟದಾಗ ಕಾಣ್ತಿದ್ದೀವಿ. ಪಕ್ಕನ ಗಾಡಿ ತೋರಿಸ್ಬೇಕಂತೆ. ಇದೇ ಸ್ವತಃ ಗಾಡಿಲಿ ಇವ್ರು ಕೀ ಹಾಕಿದ್ದು ಒಳಗಡೆ. ಆ ಕೀನ ನಾನೇ ತೆಗ್ದಿದ್ದು. ವಾ, ಸನ್ರೈಸ್ ಆಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗ್ತದೆ ನಂಗೆ. ಈ ಬೆಳಗ್ಗೆ ನಾನೇ ಬಂದಿರೋದಿಲ್ಲಿ. 5 ಗಂಟೆಗೆ ಯಾರು ಬರ್ತಾರೆ? ನಾಯಿ ಬರ್ತಾ ಇದೆ. ಹಾಯ್ ಡಾಗಿ. ನಮ್ಮೂರು ಯಾವ ಊರು? ಚೆನ್ನಾಗಲ್ಲ. ಇನ್ನೇನು ನಮ್ಮ ಮನೆ ಹತ್ರ ಬಂದ್ವಿ. ಇದು ನೋಡಿ, ಇದು ನಮ್ಮ ತಾತ ಸಾಕಿರೋದು ನೋಡಿರ್ತೀರ ಯುಗಾದಿ ಬ್ಲಾಗಲ್ಲಿ. ನಮ್ಮ ತಾತ ವರ್ಕೌಟ್ ಮಾಡ್ತಿದ್ದಾರೆ, ಬೆಳಗ್ಗೆ ವರ್ಕೌಟ್. ತಾತ ಹಾಯ್ ಹೇಳ್ರಿ. ತಾತ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಾಯ್, ವೆರಿ ಗುಡ್ ಮಾರ್ನಿಂಗ್ ಆಂಟಿ.
ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೀರ ಆಕ್ಚುಲಿ. ಗುಡ್ ಮಾರ್ನಿಂಗ್ ಕಂದ. ಒಬ್ಬಾ ಏನ್ ಮಾಡ್ತಾ ಇದೀಯಮ್ಮ ತಿಂಡಿ? ಚಿತ್ರಾನ್ನ. ಗೈಸ್ ನಾನು ವರ್ಕೌಟ್ ಮಾಡ್ಬಿಟ್ಟು ಡಯಟ್ ಅಂತ ಮಾಡ್ತೀನಿ. ಇವ್ರು ಎಣ್ಣೆ ಕಣ್ಗ ಹೋಗ್ತಾರೆ. 1 ಲೀಟರ್ ಎಣ್ಣೆ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತಾರಂತೆ. ನೀರ್ ಹಾಕ್ತೀನಿ, ನೀರ್ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ತೀನಿ. ಚಿತ್ರಾನ್ನ ಯೂಟ್ಯೂಬ್ ಅಲ್ಲಿ ನೋಡಿ ನೀರ್ ಹಾಕಿರೋದ ಚಿತ್ರಾನ್ನ. ರೆಡಿ ಆಗ್ಬೇಕು. ನನ್ ಮಾರ್ನಿಂಗ್ ರುಟೀನ್ ಅಲ್ಲಿ ಜಿಮ್ ಗೆ ಆಕ್ಚುಲಿ ಬರ್ಬೇಕಾಗಿರೋದು ಎವ್ರಿ ಟೈಮ್. ಪಾಪ ಅವ್ರಿಗೆ ಒಂದೊಂದ್ಸತಿ ತಲೆ ನೋವು. ಸೋಂಬೇರಿ ಆಯ್ತಾ, ಸಿಕ್ಕಾಪಟ್ಟೆ ಸೋಂಬೇರಿ. ಸ್ವಲ್ಪನೂ ಮೋಟಿವೇಶನ್ ಇಲ್ಲ ಗೈಸ್. ನನ್ನಂತ ಅಕ್ಕ ಸಿಗಕ್ಕೆ ಇವಳು ಪುಣ್ಯ ಮಾಡಿರ್ಬೇಕು. ನಾನು ಎಷ್ಟು ಮೋಟಿವೇಶನ್ ಕೊಡ್ತೀನಿ ಆದ್ರೆ ಅವಳು ನಯಾ ಪೈಸಾ ಮೋಟಿವೇಶನ್ ಮಾಡಿ ಇದೊಂದು ಬಾಕಿ ಇತ್ತು ಮನೆಗೆ. ಆನ್ ಮಾಡಿ ಇಡ್ತಾರಪ್ಪ. ಮನೇಲಿ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ಆಫೀಸಿಗೆ ಟೈಮ್ ಆಗ್ತಾ ಇದೆ. ಅಮ್ಮ ಹಾಕೊಳ್ಳ? ಪರವಾಗಿಲ್ಲ ಹಾಕೋ. ನಮ್ಮಮ್ಮ ಚಿತ್ರಾನ್ನ ನೀರಲ್ಲಿ ಮಾಡಿರೋ ಚಿತ್ರಾನ್ನ ಅಮ್ಮ ಇದು. ನೀರಲ್ಲಿ ಮಾಡಿರೋದಲ್ಲ, 1 kg ಆಯಿಲ್ ಅಲ್ಲಿ ಮಾಡಿರೋದು. 1 ಲೀಟರ್ ಸಾರಿ ಗೈಸ್. ನೀವು ಬೈಕೋತಾ ಇರ್ತೀರ ಅನ್ಸುತ್ತೆ, ಇವಳು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಚಿತ್ರಾನ್ನ ತಿಂತಾ ಇದ್ದಾಳೆ ಅಂತ. ಬಟ್ ನನಗೆ ಆಪ್ಷನ್ ಇಲ್ಲ, ಡಯಟ್ ಫುಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಷ್ಟೇ.